ರಾಜ್ಯವನ್ನ ಬೆಚ್ಚಿ ಬೀಳಿಸುತ್ತಿದೆ ಬೆಳಗಾವಿ ವಕೀಲರ ಮರ್ಡರ್ ಪ್ರಕರಣ. ವಕೀಲ ಸಂತೋಷ್ ಪ್ರಕರಣ ಪತ್ತೆಯಾಗಿದ್ದೇ ರಣರೋಚಕ. ನ್ಯಾಯವಾದಿ ಅಪಹರಿಸಿ ಕೊಲೆ ಮಾಡಿದ್ದ ದುಷ್ಕರ್ಮಿಗಳು ಬೆಚ್ಚಿ ಬೀಳಿಸ್ತಾ ಇದೆ ಬೆಳಗಾವಿ ವಕೀಲರೊಬ್ಬರ ಮರ್ಡರ್ ಮಿಸ್ಟರಿ. ವಕೀಲ ಸಂತೋಷ್ ಪ್ರಕರಣ ಪತ್ತೆಯಾಗಿದ್ದೇ ರಣರೋಚಕ. ನ್ಯಾಯವಾದಿ ಅಪಹರಣ ಮಾಡಿ ಕೊಲೆ ಮಾಡಿದ್ದ ದುಷ್ಕರ್ಮಿಗಳು ಅರ್ಥಾತ್ ಹಂತಕರು. ರಾಯಭಾಗದಲ್ಲಿ ವಕೀಲ ಸಂತೋಷ್ ಪಾಟೀಲ್ ಅಪಹರಣ ಆಗುತ್ತೆ. ಅದಾದ ನಂತರ ಉತ್ತರ ಕನ್ನಡದ ರಾಮನಗರದಲ್ಲಿ ನ್ಯಾಯವಾದಿಯ ಕೊಲೆಯೊಂದು ಸಂಭವಿಸಿ ಹೋಗುತ್ತೆ. ರಾಮನಗರ ಅರಣ್ಯ ಪ್ರದೇಶದಲ್ಲಿ ಹತ್ಯೆಗೈದು ಸುಟ್ಟಿದ್ದ ಆರೋಪಿಗಳು ಅತ್ಯಂತ ಸ್ಪಷ್ಟ ಸಾಕ್ಷಿ ನಾಶದ ಹಿನ್ನೆಲೆ. ಸಂತೋಷ್ ಕೊಲೆಗೆ 14 ಲಕ್ಷ ಸುಪಾರಿ ನೀಡಿದ್ದ 4 ವಕೀಲರು. ಸಂತೋಷ್ ಕೊಲೆಗೆ ಕಾರಣವಾಯಿತು ಬೆಲೆ ಬಾಳುವ 1.4 ಎಕರೆ ಜಮೀನು. ವಕೀಲ ಶಿವಾನಂದ ಪಾಟೀಲ್ ಸೇರಿ 6 ಮಂದಿಯಿಂದ ಈ ಕೃತ್ಯ ಎಂದು ವರದಿಯಾಗ್ತಾ ಇದೆ. ಬೆಚ್ಚಿ ಬೀಳಿಸುವಂತಹ ಬೆಳಗಾವಿ ವಕೀಲರ ಮರ್ಡರ್ ಮಿಸ್ಟ್ರಿ ಇದೆಯಲ್ಲ, ನಿಜಕ್ಕೂ ಕೂಡ ಅತ್ಯಂತ ಭಯಾನಕವಾದಂತಹ ವಿಚಾರ. ವಕೀಲ ಸಂತೋಷ್ ಪ್ರಕರಣ ಪತ್ತೆಯಾಗಿದ್ದು ಒಂದು ರಣರೋಚಕ. ನ್ಯಾಯವಾದಿ ಅಪಹರಣ ಮಾಡಿ ಕೊಲೆ ಮಾಡಿದ್ದ ದುಷ್ಕರ್ಮಿಗಳು ಕೂಡ ವಕೀಲರೇ. ವಕಾಲತ್ತು ಮಾಡುವ ವಕೀಲರಿಂದಲೇ ಈ ಕೃತ್ಯ ಎನ್ನುವುದಾದರೆ ನಿಜಕ್ಕೂ ಕೂಡ ಅತ್ಯಂತ ಭಯಾನಕವಾದ ಘಟನೆ. ಕುಟುಂಬಸ್ಥರ ದೀನ ರೋಧನೆ ಮುಗಿಲು ಮುಟ್ತಾ ಇದೆ. ಕೇವಲ ನೋಡಿ, ಹೆಣ್ಣು ಮಣ್ಣು ಹೊನ್ನು ಈ 3ಕ್ಕೆ ಪ್ರಾಣ ಕಳ್ಕೊಳ್ಳೋದು ಹಳೆಯ ಕಾಲದಿಂದಲೂ ಕೇಳಿ ಬರ್ತಾ ಇದೆ. ಆದರೆ ಭೂಮಿಗಾಗಿ ಒಬ್ಬ ಮನುಷ್ಯನನ್ನು ಅತ್ಯಂತ ಪ್ಲಾನ್ಡ್ ಆಗಿ ಕೊಲ್ಲಲಾಗುತ್ತೆ ಅನ್ನೋದಾದರೆ, ಅದು ಕೂಡ ವಕೀಲರಿಂದಲೇ ಸುಪಾರಿ ವಕೀಲನನ್ನು ಕೊಲ್ಲೋದಕ್ಕೆ. ರಾಯಭಾಗದ ವಕೀಲ 1.4 ಎಕರೆಯ ಭೂಮಿಗಾಗಿ ಬದುಕಿ ಬಾಳಬೇಕಾಗಿದ್ದ ವಕೀಲ, ನೂರಾರು ಕನಸು ಕಟ್ಟಿಕೊಂಡಿದ್ದ ಕುಟುಂಬಸ್ಥರು, ಏನೇನೋ ಆಸೆ ಆಕಾಂಕ್ಷೆಗಳು ಮನಸ್ಸಿನಲ್ಲೇ ಹುದುಗಿ ಹೋಯ್ತೀಗ. ಆ 4 ವಕೀಲರು ಅಪಹರಣ ಮಾಡ್ತಾರೆ. ಮೊದಲು ಈತನನ್ನು ಅಪಹರಿಸಿ ಜನಸಂಚಾರ ಇಲ್ಲದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅತ್ಯಂತ ಬ್ರೂಟಲ್ ಆಗಿ ಈತನನ್ನು ಕೊಲ್ಲಲಾಗುತ್ತೆ. ನೋಡ್ರಿ, ಹಂತಕರು ಎಷ್ಟೇ ಬುದ್ಧಿವಂತರಾಗಿರಲಿ, ಎಷ್ಟೋ ವಕೀಲರು ತನ್ನ ಕಕ್ಷಿದಾರನನ್ನು ಉಳಿಸಿಕೊಳ್ಳೋದಕ್ಕೆ ನಾನಾ ತರಹದ ಸರ್ಕಸ್ಗಳನ್ನು ನ್ಯಾಯಾಲಯದಲ್ಲಿ ಮಾಡ್ತಾರೆ. ನೋಡಿ, ಇಲ್ಲಿ ವಕೀಲರೇ ಮರ್ಡರ್ ಮಾಡಿಸವ್ರೆ. ಆದರೂ ಕೂಡ ಸುಳಿವುಗಳ ಆಧಾರದಲ್ಲಿ ರಾಜ್ಯದ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ. ನೀವು ವಕೀಲರಾಗಿರಲಿ ಮತ್ತೊಬ್ಬರಾಗಿರಲಿ, ಒಬ್ಬ ಹಂತಕನ ಸುಳಿವುಗಳು ಪೊಲೀಸರಿಗೆ ದೊರಕೆ ತೀರುತ್ತೆ. ವಕೀಲ ಸಂತೋಷ ಮರ್ಡರ್ ಕೇಸ್ ಪತ್ತೆಯಾಗಿದೆ ಒಂದು ತರಹದ ರಣರೋಚಕ. ಬೇರೆ ಪ್ರಕರಣದ ಆರೋಪಿ ವಿಚಾರಣೆ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ನೋಡಿ, ಇದು ಬೇರೆ ಪ್ರಕರಣದ ಆರೋಪಿ ಕರೆ ತಂದು ವಿಚಾರಣೆ ನಡೆಸಿದ್ದಂತಹ ರಾಯಭಾಗದ ಖಾಕಿ ಪಡೆ. ಈ ವೇಳೆ ಬಯಲಾಯಿತು ವಕೀಲ ಸಂತೋಷ್ ಮರ್ಡರ್ ಪ್ರಕರಣ. ವಿಚಾರಣೆಯ ವೇಳೆ ಸಂತೋಷ್ ಹಂತಕರ ಹೆಸರು ನೀಡಿದ್ದ ಆರೋಪಿಗಳು ಶಿವನಗೌಡ ಪಾಟೀಲರಿಂದ ಸುಪಾರಿ ಪಡೆದಿದ್ದ ಹಂತಕರ ಸ್ನೇಹಿತ. ಕೊಲೆ ಪ್ರಕರಣದಲ್ಲಿ ಸಿಲುಕಿದ ವಕೀಲ ಶಿವನಗೌಡ ಪಾಟೀಲ್, ಭರತ್ ಕೋಳಿ, ಕಿರಣ್ ಕೆಂಪವಾಡೆ, ಮಹಾವೀರ ಹಂಜೆ, ಸುರೇಶ ನಂದಿ, ಉದಯ ಮುಷನ್ನವರ, ಸಂಜಯ್ ಹಳಬಣ್ಣವರ, ರಾಮು ದಂಡಾಪುರನಿಂದ ವಕೀಲ ಸಂತೋಷ್ ಮರ್ಡರ್ ಆಗಿದೆ. ನೋಡಿ, ಪೊಲೀಸರು ತಲೆಮರೆಸಿಕೊಂಡ 2 ಆರೋಪಿಗಳಿಗಾಗಿ ಖಾಕಿ ಶೋಧ ಕಾರ್ಯವನ್ನು ಮುಂದುವರಿಸಿದೆ. ಪೊಲೀಸರಿಗೆ ಕೆಲ ಪ್ರಕರಣ ಸವಾಲಾಗ್ಬಿಡುತ್ತೆ. ಅದರಲ್ಲೂ ಕೂಡ ಈ ವಕೀಲ ರಾಯಭಾಗದ ಈ ವಕೀಲನ ಮರ್ಡರ್ ಪೊಲೀಸರಿಗೆ ಅತ್ಯಂತ ಸವಾಲಾಗುತ್ತೆ. ಬೇರೆ ಪ್ರಕರಣದ ತನಿಖೆಯ ಆರೋಪಿಯ ಬಾಯಲ್ಲಿ ಈ ಪ್ರಕರಣದ ಸತ್ಯಾಂಶಗಳನ್ನು ಬಯಲಿಗೆ ತಂದಿದ್ದಾರೆ ಈ ಪೊಲೀಸರು. ರಾಯಭಾಗದಲ್ಲಿ ವಕೀಲ ಸಂತೋಷ್ ಪಾಟೀಲ್ ಅಪಹರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣದ ತನಿಖೆ ಒಂದು ರೀತಿಯಲ್ಲಿ ರಣರೋಚಕ. ಅದು ಪೊಲೀಸರಿಗೆ ಈ ಒಂದು ಪ್ರಕರಣ ದೊಡ್ಡ ಸವಾಲಾಗುತ್ತೆ. ಎಲ್ಲ ಮಜಲುಗಳಲ್ಲೂ ಕೂಡ ತನಿಖೆಗಳು ಆರಂಭಗೊಂಡಿತ್ತು. ಬೇರೆ ಪ್ರಕರಣದ ಆರೋಪಿ ವಿಚಾರಣೆಯ ವೇಳೆ ಪ್ರಕರಣ ಬೆಳಕಿಗೆ ಬಂದಿರುವಂತಹದ್ದು. ಬೇರೆ ಪ್ರಕರಣದ ಆರೋಪಿ ಕರೆತಂದು ವಿಚಾರಣೆ ನಡೆಸಿದಂತಹ ರಾಯಭಾಗ ಖಾಕಿ. ಈ ವೇಳೆ ಬಯಲಾಯಿತು ವಕೀಲ ಸಂತೋಷ್ ಮರ್ಡರ್ ಪ್ರಕರಣ. ವಿಚಾರಣೆಯ ವೇಳೆ ಸಂತೋಷ್ ಹಂತಕರ ಹೆಸರು ಕೂಡ ಆರೋಪಿ ನೀಡಿದ್ದ ಶಿವನಗೌಡ ಪಾಟೀಲರಿಂದ ಸುಪಾರಿ ಪಡೆದಿದ್ದ ಹಂತಕರ ಸ್ನೇಹಿತರು. ಕೊಲೆ ಕೇಸ್ನಲ್ಲಿ ಸಿಲುಕಿದ ವಕೀಲ ಶಿವನಗೌಡ ಪಾಟೀಲ್. ಒಟ್ಟಾರೆ ಈ ಪ್ರಕರಣದ ಅಷ್ಟು ಆರೋಪಿಗಳು ಈಗ ಬಂಧಿತರಾಗಿದ್ದಾರೆ. ತಲೆಮರೆಸಿಕೊಂಡಿರತಕ್ಕಂಥ ಆರೋಪಿಗಳ ಪತ್ತೆಗಾಗಿ
3 ವಿಭಾಗ ಶೋಧ ಕಾರ್ಯದಲ್ಲೂ ಕೂಡ ತೊಡಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.